ಹಾಯ್ ಸ್ನೇಹಿತರೆ, ವಿ ಎನ್ ಆರ್ ಸಿಕ್ಸ್ಲಿ ಕ್ಲಾಸ್ಗೆ ಸ್ವಾಗತ. ಮತ್ತು ಏನಂತಂದರೆ ಕ್ಲಾಸು ಭಾಳ ಲೆಂತಿ ಆಗ್ತಿದೆ ಸ್ನೇಹಿತರೆ. ಅದಕ್ಕೆ ನಾನೇನಪ್ಪ ಅಂತಂದರೆ 15 ನಿಮಿಷ ಕ್ಲಾಸ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ಮೋರ್ ಇನ್ಫಾರ್ಮೇಷನ್ ಕೊಡ್ತೀನಿ 15 ನಿಮಿಷದಲ್ಲಿ ಅಷ್ಟೇ. ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಪ್ರತಿಯೊಬ್ಬರು ಒಂದೊಂದು ನಿಮಿಷ ಭಾಳ ಇಂಪಾರ್ಟೆಂಟ್ ಆಗಿದೆ ಈ ಕಾಂಪಿಟೇಟಿವ್ ಯುಗದಲ್ಲಿ. ಅದಕ್ಕೆ ನಾನೇನಪ್ಪ ಅಂತಂದರೆ ಎಲ್ಲರೂ ಚೆನ್ನಾಗಿ ಓದ್ಕೋಬೇಕು ಅಂದ್ಬಿಟ್ಟು ಈ ಭಾರತದಲ್ಲಿ INC ಸೆಷನ್ ನಡೀತಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ ಸೇವಾ ಸಮಿತಿಯ ಸಭೆಗಳು ಏನಪ್ಪ ಅಂದರೆ ಭಾರತೀಯ ಸೇವಾ ಸಭೆಗಳು ದಿಕ್ಕನ್ನು ಬದಲಾಯಿಸ್ತವೆ. ಎಕ್ಸಾಂಪಲ್ ಇಂಪಾರ್ಟೆಂಟ್ ಟಾಪಿಕ್ ಮಾಡ್ತಾಯಿದ್ದೀನಿ, ಒಂದು ಟಾಪಿಕ್ ಎತ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಒಂಚೂರು ಟ್ಯಾಗ್ ಇದೆ, ಒಂಚೂರು ನೋಡ್ಕೊಬಿಡಿ. ಯಾಕಂದರೆ ಟ್ಯಾಗ್ ಇದೆ, ಯಾಕೆ ಹೇಳ್ತೀನಪ್ಪ ಅಂದರೆ ಪದೇ ಪದೇ ಟ್ಯಾಗ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಇದೆ ಟ್ಯಾಗು. ಯಾಕಂದ್ರೆ ಜೀವನವನ್ನು ಬದಲಾಯಿಸೋ ಸೂತ್ರಗಳಿರ್ತವೆ, ಒಬ್ಬೊಬ್ಬರಿಗೆ ಅನ್ವಯಿಸುತ್ತೆ. ನೋಡಿ, ವ್ಯಕ್ತಿ ಡಲ್ಲಾಗಿ ಕೂತಿದ್ದಾನೆ. ಯಾಕೆ ಡಲ್ಲಾಗಿ ಕೂತಿದ್ದಾನೆ ಅಂತಂದರೆ ಅವನಿಗೆ ಮನುಷ್ಯ ಕುಗ್ಗುವುದು ಎರಡೇ ಕಾರಣಕ್ಕಾಗಿ. ಒಂದು, ನಂಬಿದವರೇ ತನ್ನ ಭಾವನೆಗಳೊಂದಿಗೆ ಆಟ ಆಡಿದಾಗ. ಎರಡು, ತಾನು ನಂಬಿದವರೇ ತಮ್ಮ ಅವಶ್ಯಕತೆ ಮುಗಿದ ಮೇಲೆ ಬಿಟ್ಟು ಹೋದಾಗ. ಅಂದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ನಿಮ್ಮನ್ನು ತುಂಬ ಪರ್ಸ್ನಲ್ ಕೆಲಸಕ್ಕೆಲ್ಲ ಯೂಸ್ ಮಾಡಿಕೊಂಡು ಅಷ್ಟೆಲ್ಲ ಆದಮೇಲೆ ಬೇರೆ ಯಾರೋ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವರು ಅಲ್ಲಿಂದ ಹೋಗ್ಬಿಡ್ತಾರೆ, ಬಿಟ್ಟು ಬೇರೆ ಲೈಫ್ಗೆ ಹೋಗ್ಬಿಡ್ತಾರೆ. ನಿಮ್ಮ ಕಣ್ಣೆದುರು ತಿರುಗಾಡ್ತಾ ಇರ್ತಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕೆ ಯಾರ ಕೈಯಲ್ಲಿ ಸಾಧ್ಯವೇ ಇಲ್ಲ. ಅದು ಸಹಿಸ್ಕೋಬೇಕಂದ್ರೆ ಅವನಿಗೆ 2 ಗುಂಡಿಗೆ ಇಡಬೇಕು. ನೋಡಿ, ನಂಬಿದವರು ತನ್ನ ಭಾವನೆಗಳಿಂದ ಆಟ ಆಡ್ತಾರೆ. ಇನ್ನೊಂದು, ನಂಬಿದವರೇ ತನ್ನ ಅವಶ್ಯಕತೆ ಮುಗಿದ್ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಎಂಥವ್ರು ಅಂದರೆ ಕಳ್ಳರದ್ದೇ, ಸಾಯಲಿ ಬಿಡು, ಅವನಿಗೇನು, ಹೋದರೆ ಹೋಗ್ತಾನೆ, ನನಗೇನು, ನನ್ನ ಅವಶ್ಯಕತೆ ಮುಗೀತು ಅಂತ ಇರ್ತಾರೆ. ಯಾರೋ ಆ ಥರ ಮಾಡಬೇಡಿ ಸ್ನೇಹಿತರೆ. ಯಾಕಂತಂದರೆ ಮೊದಲಿಂದ ಪರಿಚಯ ಇರೋರು ಇರ್ತಾರೆ ನಿಮ್ಮ ಜೀವನದಲ್ಲಿ. ಅವರು ಒಂದು ಪ್ಲೇಸ್ ಕೊಟ್ಟಿರ್ತೀರ, ತಿರ್ಗಿ ಬೇರೆಯವ್ರು ಒಂದು ಪ್ಲೇಸ್ ಕೊಡ್ತೀರಾ ಅಂತಂದರೆ ಬೇಜಾರು ವಿಷಯ. ಸಮಾನವಾಗಿ ಕಾಣಿ, ಸಮಾನವಾಗಿ ಗೌರವಿಸಿ ಎಲ್ಲರನ್ನು. ಇದೇ ನಾನು ಇಂಪಾರ್ಟೆಂಟಾಗಿ ನಿಮಗೆ ಹೇಳೋದು. ಇದು ಇಂಪಾರ್ಟೆಂಟು. ಅಂದರೆ ಸಮಾನವಾಗಿ ಕಾಣಿ ಎಲ್ಲರನ್ನು. ಯಾರೇ ಜೀವನದಲ್ಲಿ ಹೊಸಬರು ನಿಮ್ಮ ಜೀವನದಲ್ಲಿ ಬರಲಿ, ಸಮಾನವಾಗಿ ನೋಡಿ ಅವ್ರನ್ನ ಇವ್ರನ್ನ. ಬ್ಲ್ಯಾಕಲ್ಲಿ ಹಾಕೋದು ಆ ಥರ ಮಾಡೋಕ್ಕೋಗ್ಬೇಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ಮೊನ್ನೆ FD ಎಕ್ಸಾಮಲ್ಲಿ ಕೇಳಿದ್ದಾರೆ, ಆ್ಯನಿಬೇಷನ್ ಸಂಬಂಧಿಸಿದಂತೆ ಯಾವ ಹೇಳಕ್ಕೆ ಸರಿ. 1919 ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಗಾಂಧೀಜಿಯವರು ಪ್ರಾರಂಭಿಸಿದ ಸತ್ಯಾಗ್ರಹ ಮತ್ತು ಅಸಹಕಾರ ಚಳವಳಿ ಇವರು ವಿರೋಧಿಸಿದರು. ನೋಡಿ ಸ್ನೇಹಿತರೆ, ಇದು 1919 ಅಲ್ಲ, ಇದು 1916 ಅನಿಸುತ್ತೆ ಸ್ನೇಹಿತರೆ. 16 ಹೇಳಕ್ಕೆ 2 ಸರಿ. ಅಂದರೆ ಗಾಂಧೀಜಿಯವರ ಅಸಹಕಾರ ಚಳವಳಿ ವಿರೋಧಿಸ್ತಾರೆ. ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಸೆಷನ್ಗಳು ಅನ್ನೋದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಫಸ್ಟ್ ಬಂದ್ಬಿಟ್ಟು WC ಬ್ಯಾನರ್ಜಿ ಏನು ಮಾಡ್ತೀನಪ್ಪ ಅಂದರೆ, ಫಸ್ಟ್ ಸೆಷನಲ್ಲಿ 1885ರಲ್ಲಿ ಸಭೆ ಬಾಂಬೆಯಲ್ಲಿ ನಡೆಯುತ್ತೆ. ಬಾಂಬೆಯಲ್ಲಿ ನಡೆಯುತ್ತೆ. ಹೈಲೈಟ್ರ್ ತೊಗೊತೀನಿ ಸ್ನೇಹಿತರೆ. ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಟೈಮ್ ಇಲ್ಲ. ಯಾಕಂತಂದರೆ ತುಂಬ ಕವರ್ ಮಾಡಬೇಕು. ವೀಡಿಯೋ ಲೆಂತ್ ಆದರೆ ತುಂಬ ಕಷ್ಟ ಜನ ನೋಡೋಲ್ಲ. ಅದಕ್ಕೆ ಈ ಬಾಂಬೆ ಸೆಷನ್ ಏನಪ್ಪ ಅಂದರೆ ಬ್ಯಾನರ್ಜಿಯವರು ಇರ್ತಾರೆ. ತಿರ್ಗಾ ದಾದಾಬಾಯಿ ನೌರೋಜಿ ಕೋಲ್ಕತ್ತಾ ಅಧಿವೇಶನದಲ್ಲಿ ಇರ್ತಾರೆ. ದಾದಾಬಾಯಿ ನೌರೋಜಿ. ಪ್ರಥಮ ಮುಸ್ಲಿಂ ಯಾರಪ್ಪ ಅಂತಂದರೆ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಥಮ ಮುಸ್ಲಿಂ ಆಗಿ ಸೈಯದ್ ಬಹರುದ್ದೀನ್ ತ್ಯಾಬ್ಜಿ. ಸೈಯದ್ ಏನಪ್ಪ ಅಂದರೆ ಬದರುದ್ದೀನ್ ತ್ಯಾಬ್ಜಿ ಇರ್ತಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಇವರು ಮೊದಲ ಆಂಗ್ಲೋ ಅಧ್ಯಕ್ಷ ಯಾರಪ್ಪ ಅಂದರೆ ಜಾರ್ಜ್ ಜುಲೆ. ಅಲಹಾಬಾದ್ ಅಧಿವೇಶನ ಜಾರ್ಜ್ ಜುಲೆ. ಒಂದು ಮುಸ್ಲಿಂ ಬಂದ್ಬಿಟ್ಟು ಸೈಯದ್ ಬಹರುದ್ದೀನ್ ತ್ಯಾಬ್ಜಿ. ಪ್ರಥಮ ಆಂಗ್ಲ ಜಾರ್ಜ್ ಜುಲೆ ಆಗಿರುತ್ತೆ. ಮದ್ರಾಸ್ ಅಲಹಾಬಾದ್. ಬಾಂಬೆ ಬಂದ್ಬಿಟ್ಟು ಬ್ಯಾನರ್ಜಿ ಆಗಿರ್ತಾರೆ. ಮಾವುಲು ಲಾಹೋರ್ ಬಂದ್ಬಿಟ್ಟು ದಾದಾಬಾಯಿ ನೌರೋಜಿ ಇರ್ತಾರೆ ಸ್ನೇಹಿತರೆ. ಕಲ್ಕತ್ತಾ ಪ್ರವೇಶ ಮೆಹ್ತಾ ಇರ್ತಾರೆ. ಇಂಪಾರ್ಟೆಂಟ್ ಚಂದಾವರ್ಕರ್ 1900ರಲ್ಲಿ ಏನಪ್ಪ ಅಂತಂದರೆ ಈ ನಾರಾಯಣ್ ಚಂದಾವರ್ಕರ್ ಪ್ರಥಮ ಕನ್ನಡಿಗ ಅಧ್ಯಕ್ಷ ಆಗಿರ್ತಾನೆ ಸ್ನೇಹಿತರೆ. ಅಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ಇದು ಇಂಪಾರ್ಟೆಂಟು, ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಎಕ್ಸಾಮ್ ಪಾಯಿಂಟು ಇದು ಇಂಪಾರ್ಟೆಂಟು. ತಿರ್ಗಿ ಏನಪ್ಪ ಅಂದರೆ ಸ್ವರಾಜ್ಯ ಘೋಷಣೆ ಯಾವಪ್ಪ ಅಂದರೆ ಈ ಕಲ್ಕತ್ತಾ ಅಧಿವೇಶನದಲ್ಲಿ ಏನಪ್ಪ ಅಂದರೆ ಸ್ವರಾಜ್ಯ ಘೋಷಣೆ ಮಾಡಲಾಯಿತು. ದಾದಾಬಾಯಿ ನೌರೋಜಿ. ಕಲ್ಕತ್ತಾ ಘೋಷಣೆ ಸ್ವರಾಜ್ಯ ಅಧಿವೇಶನ.
ನೆಕ್ಸ್ಟ್ ಬಂದ್ಬಿಟ್ಟು ಕಾಂಗ್ರೆಸ್ ಒಡಕು ಯಾವಾಗ ಆಯ್ತಪ್ಪ ಅಂದರೆ 1907 ಸೂರತ್ ಒಪ್ಪಂದದಲ್ಲಿ ಅಧ್ಯಕ್ಷ ರಾಜ್ ಬಿಹಾರಿ ಬೋಸ್ ಇರ್ತಾರೆ. ನೆಕ್ಸ್ಟು ಲಾಹೋರ್ ಮದನ್ ಮಾಳವಿ ಇರ್ತಾರೆ. ಪ್ರಥಮ ಬಾರಿಗೆ ರಾಷ್ಟ್ರಗೀತೆ ಆಡಿದ್ದೆಲ್ಲಪ್ಪ ಅಂತಂದರೆ 10/11 ಕಲ್ಕತ್ತಾ ಕಾಂಗ್ರೆಸ್ ಹತ್ತನದಲ್ಲಿ ಬಿಷನ್ ನಾರಾಯಣ್ ದಾರ್ ಅಧ್ಯಕ್ಷತೆಯಲ್ಲಿ ಪ್ರಥಮ ಕಾಂಗ್ರೆಸ್ ರಾಷ್ಟ್ರಗೀತೆ ಆಡಿದ್ದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ 1916 ಲಾಕ್ನೋ ಸೆಷನ್ನಲ್ಲಿ AC ಮುಜುಮ್ದಾರ್ ಅವರು ಕಾಂಗ್ರೆಸ್ನ ಪುನರ್ವಿಲೀನ ಮುಸ್ಲಿಂ ಕಾಂಗ್ರೆಸ್ ನಡುವಿನ ಒಡಂಬಡಿಕೆ, ಅಂದರೆ ಮುಸ್ಲಿಮರು ಕಾಂಗ್ರೆಸ್ ಅವರು ಏನಪ್ಪ ಅಂತಂದರೆ ಒಡಂಬಡಿಕೆ ಆಗಿರುತ್ತೆ, ಅದು ಒಂದಾಗ್ತಾರೆ ಸಿಗಿದ್ರೆ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷ ಯಾರಪ್ಪ ಅಂದರೆ AC ಮುಜುಮ್ದಾರ್. ಪ್ರಥಮ ಮಹಿಳೆ ಯಾರಪ್ಪ ಅಧ್ಯಕ್ಷರಾಗಿದ್ದರು ಅಂತಂದರೆ ಅನಿ ಬೆಸೆಂಟ್. ಕಲ್ಕತ್ತಾ ಅಧಿವೇಶನ ಅದು 16 ಅಲ್ಲ ಸ್ನೇಹಿತರೆ, ಅದು 17 ತಿರುಗಿ ಏನಪ್ಪ ಅಂದರೆ 1920ರಲ್ಲಿ ಕಲ್ಕತ್ತಾ ಅಧಿವೇಶನ ಬಂದ್ಬಿಟ್ಟು ಲಾಲ್ ಲಜಪತ್ ರಾಯ್ ವಿಶೇಷ ಅಧಿವೇಶನ ಆಗಿರುತ್ತೆ. ಅಸಹಕಾರ ಚಳುವಳಿಯ ಬಗ್ಗೆ ನಿರ್ಣಯ ತೆಗೆದುಕೊತಾರೆ ಎಲ್ಲಿ ಕಲ್ಕತ್ತಾ ಅಧಿವೇಶನ ಲಾಲ್ ಲಜಪತ್ ರಾಯ್ ಅಧ್ಯಕ್ಷತೆಯಲ್ಲಿ. ಇದರ ಏನಪ್ಪ ಅಂದರೆ 1920 ನಾಗಪುರ ಬಂದ್ಬಿಟ್ಟು ಇದು ವಿಜಯ ರಾಘವಾಚಾರ್ಯ ಅಸಹಕಾರ ನಿರ್ಣಯಕ್ಕೆ ಸರ್ವಸಮ್ಮತ ಅಂಗೀಕಾರ ಮತ್ತು ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿ ಸ್ಥಾಪನೆಗೆ ಇವರು ಏನಪ್ಪ ಕಾರಣಭೂತರಾಗ್ತಾರೆ, ವಿಜಯ ರಾಘವ ರಾಯ. ಅಹಮದಾಬಾದ್ 1921 ಅಹಮದಾಬಾದ್ ಬಂದ್ಬಿಟ್ಟು CR ದಾಸ್ ಜೈಲಲ್ಲಿದ್ದಾಗ ಹಕೀಮ್ ಅಜುಲ್ ಖಾನ್ ಹಂಗಾಮಿ ಅಧ್ಯಕ್ಷ ಆಗಿರ್ತಾರೆ. CR ದಾಸ್ ಏನಪ್ಪ ಜೈಲಲ್ಲಿ ಇರ್ತಾರೆ, ಅವಾಗೆ ಅಜ್ಮರ್ ಖಾನ್ ಹಂಗಾಮಿ ಅಧ್ಯಕ್ಷ ಆಗಿರ್ತಾರೆ. ಮತ್ತು ಮುಖ್ಯವಾಗಿ ದೆಹಲಿ ಬಂದ್ಬಿಟ್ಟು 1923 ದೆಹಲಿಯಲ್ಲಿ ಅಬ್ದುಲ್ ಕಲಾಂ ಆಜಾದ್ ವಿಶೇಷ ಅಧಿವೇಶನ ನಡೆಸ್ತಾರೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಇರ್ತಾರೆ ಸ್ನೇಹಿತರೆ. ಎಷ್ಟಾಯಿತು. ಥಿಯೋಸಾಫಿಕಲ್ ಸೊಸೈಟಿ ಬ್ರಹ್ಮ ವಿದ್ಯಾ ಸಮಾಜ ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ರಷ್ಯಾದ ಮೇಡಮ್ ಬ್ಲಾವಟ್ಸ್ಕಿ, ಅಮೆರಿಕದ ಕರ್ನಲ್ ವೋಲ್ಕಾಟ್ ಅವರು ಅಧ್ಯಕ್ಷತೆಯಲ್ಲಿ. 1882ರಲ್ಲಿ ಮದ್ರಾಸ್ನ ಸಮೀಪದಲ್ಲಿ ಅಡಿಯಾರ್ನಲ್ಲಿ ಸ್ಥಾಪನೆ ಮಾಡಿದರು ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಮದ್ರಾಸ್ನಲ್ಲಿ. ತಿರ್ಗಾ ಅನಿ ಬೆಸೆಂಟ್ ಅವರು ಬಂದ್ಬಿಟ್ಟು ಭಾರತಕ್ಕೆ ಆಗಮನ 1893. ವೋಲ್ಕಾಟ್ ಸಾವು. ಅನಿ ಬೆಸೆಂಟ್ ಸೊಸೈಟಿ ಅಧ್ಯಕ್ಷ ನೇಮಕ ಮಾಡ್ತಾರೆ. ಇಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಲಾಗುತ್ತೆ ಇಲ್ಲಿ ಬನಾರಸ್ನಲ್ಲಿ. ಅನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡ್ತಾರೆ 1898ರಲ್ಲಿ. ಮದನ್ ಮೋಹನ್ ಬನಾರಸ್ ಕಾಲೇಜ್ ಆಗಿರುತ್ತಿದ್ದು. ವಸಾಹತು ವಿರೋಧಿ ಹೋರಾಟ ಮತ್ತು ಹೋಮ್ ರೂಲ್ ಲೀಗ್ ಹೋರಾಟ 1916. ರಾಜಕೀಯ ಪಾದಾರ್ಪಣೆ ಮಾಡೋದು 1913ರಲ್ಲಿ. ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿ 17ರಲ್ಲಿ ಆಯ್ಕೆ ಆಗ್ತಾರೆ. ಫೈಜಾಬಾದ್ ಅಧಿವೇಶನ 1936ರಲ್ಲಿ ಏನಪ್ಪ ಅಂತಂದರೆ ಜವಾಹರಲಾಲ್ ನೆಹರು ಇದರಲ್ಲಿ ಸೇರಿದರೆ ಹಳ್ಳಿಯಲ್ಲಿ ನಡೆದ ಪ್ರಥಮ ಅಧಿವೇಶನ ಆಗಿರುತ್ತೆ. ಹಳ್ಳಿಯಲ್ಲಿ ನಡೆದ ಪ್ರಥಮ ಅಧಿವೇಶನ. ಹಳ್ಳಿಯಲ್ಲಿ ನಡೆದಿದ್ದು ಯಾವುದಪ್ಪ ಅಂದರೆ ಪ್ರಥಮ ಅಧಿವೇಶನ ಅಂತ ಕರೀತಾರೆ ಸ್ನೇಹಿತರೆ. ಹರಿಪುರ ಬಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಅವರು ತಗೊತಾರೆ. 1938ರ ಅಧ್ಯಕ್ಷರಾಗಿರ್ತಾರೆ. ತಿರುಗಿ ಏನಪ್ಪ ಅಂತಂದರೆ ತ್ರಿಪುರ ಬಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ರಾಜೀನಾಮೆ ನೀಡಿದಾಗ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿ ಮುಂದುವರಿತಾರೆ. ರಾಜೀನಾಮೆ ನೀಡ್ತಾರೆ ಸುಭಾಷ್ ಚಂದ್ರ ಬೋಸು. ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿ ಮುಂದುವರಿತಾರೆ. ಸುಭಾಷ್ ಚಂದ್ರ ಬೋಸ್ ಏನಪ್ಪ ಅಂತ ತ್ರಿಪುರದಲ್ಲಿ ರಾಜೀನಾಮೆ ನೀಡ್ತಾರೆ. ರಾಮ್ಗರ್ ಬಂದ್ಬಿಟ್ಟು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕಾಂಗ್ರೆಸ್ನ ಬಹಿಷ್ಕಾರ ಸಂಸ್ಥೆ ಎಂದು ಹೇಳಿಕೆ ನೀಡ್ತಾರೆ. ರಾಮ್ಗರ್ನಲ್ಲಿ 1910ರಲ್ಲಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂದ್ಬಿಟ್ಟು ಘೋಷಣೆ ಅಧಿವೇಶನ ನಡೆಯಲಿಲ್ಲ. 1941ರಿಂದ 1945ರವರೆಗೂ ಕ್ವಿಟ್ ಇಂಡಿಯಾ ಇಂಡಿಯಾ ಚಳುವಳಿ ನಡೀತಾರೆ ಸ್ನೇಹಿತರೆ. ಆವಾಗ ಯಾವುದೇ ಅಧಿವೇಶನ ನಡೆಯಲಿಲ್ಲ. ಆಮೇಲೆ ಏನಪ್ಪ ಅಂದರೆ 1946 ಮೀರತ್ ಆಚಾರ್ಯ JB ಕೃಪಾಲನ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ದೆಹಲಿ ಮತ್ತು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ, ಜೈಪುರ ಪಟ್ಟಾಭಿ ಸೀತಾರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಮೊದಲವಾಗಿ ಕಾಂಗ್ರೆಸ್ ಆರಂಭಿಕ ಅಧಿವೇಶನಗಳು ಯಾವುದಪ್ಪ ಅಂದರೆ ಮೊದಲ ಅಧಿವೇಶನ ಬಂದ್ಬಿಟ್ಟು WC ಬ್ಯಾನರ್ಜಿ 1885ರಲ್ಲಿ ಅಧ್ಯಕ್ಷರಾಗಿರ್ತಾರೆ. ಎರಡನೇ ಅಧಿವೇಶನ ಬಂದ್ಬಿಟ್ಟು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ದಾದಾಬಾಯಿ ನವರೋಜಿ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಮೂರನೇ ಅಧಿವೇಶನ ಬಂದ್ಬಿಟ್ಟು ಮದ್ರಾಸ್ನಲ್ಲಿ ನಡೆಯುತ್ತೆ. ಸೈಯದ್ ಬದ್ರುದ್ದೀನ್ ತ್ಯಾಬ್ಜಿ ಏನಪ್ಪ ಅಂದರೆ ಮೊದಲ ಮುಸ್ಲಿಂ ಅಧ್ಯಕ್ಷ ಆಗಿರ್ತಾನೆ ಸೈಯದ್ ಬದ್ರುದ್ದೀನ್ ತ್ಯಾಬ್ಜಿ. ಮೂರನೇ ಅಧಿವೇಶನ ಮದ್ರಾಸಲ್ಲಿ. ನಾಲ್ಕನೇ ಅಧಿವೇಶನ ಬಂದ್ಬಿಟ್ಟು 1888ರಲ್ಲಿ ಅಲಹಾಬಾದಲ್ಲಿ ನಡೆಯುತ್ತೆ. ಏನಪ್ಪ ಅಂದ್ರೆ ಜಾರ್ಜ್ ಜುಲೆ ಇವನು ಬ್ರಿಟಿಷರ ಮೊದಲ ಅಧ್ಯಕ್ಷ ಆಗಿರ್ತಾನೆ. ಜಾರ್ಜ್ ಜುಲೆ. ನಾಲ್ಕನೇ ಅಧಿವೇಶನ ಅಲಹಾಬಾದಲ್ಲಿ. ಇದು ಎಕ್ಸಾಮ್ ಇಂಪಾರ್ಟೆಂಟು. ಏನಪ್ಪ ಅಂದರೆ ಕಾಂಗ್ರೆಸ್ಸಲ್ಲಿ ಮುಖ್ಯವಾಗಿ ಬನಾರಸ್ ಅಧಿವೇಶನ 1905ರಲ್ಲಿ ಬಂದ್ಬಿಟ್ಟು ಗೋಪಾಲಕೃಷ್ಣ ಗೋಖಲೆ ಅಧ್ಯಕ್ಷ ಆಗಿರ್ತಾನೆ. ಮುಖ್ಯ ನಿರ್ಣಯ ಬ್ರಿಟಿಷ್ ಸರ್ಕಾರ ವಿರುದ್ಧ ಸ್ವದೇಶಿ ಚಳವಳಿ ಅಧಿಕೃತ ಘೋಷಣೆ
ಸ್ವದೇಶಿ ಚಳವಳಿ ಯಾರ ಕಾಲದಲ್ಲಿ ಘೋಷಣೆ ಮಾಡಲಾಯಿತು ಅಂದರೆ 1905 ಬನಾರಸ್ ಅಧಿವೇಶನದಲ್ಲಿ ಗೋಪಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ಸ್ವದೇಶಿ ಚಳವಳಿ ಮಾಡಲಾಯಿತು. ಕಲ್ಕತ್ತಾ ಅಧಿವೇಶನ ಬಂದ್ಬಿಟ್ಟು ದಾದಾಬಾಯಿ ನವರೋಜಿ ಇರ್ತಾರೆ ಸ್ನೇಹಿತರೆ. ಇಲ್ಲಿ ಸ್ವರಾಜ್, ಸ್ವಯಂ ಆಡಳಿತ, ಬಹಿಷ್ಕಾರ ಚಳವಳಿ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣ 4 ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಏನಪ್ಪ ಅಂದರೆ ಯಾವುದದು? ಬಹಿಷ್ಕಾರ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣ ಮತ್ತು ಸ್ವರಾಜ್ 4 ಪದಗಳು ಎಲ್ಲಿ ತಂದ್ರಪ್ಪ ಅಂದರೆ ಕಲ್ಕತ್ತಾ ಅಧಿವೇಶನದಲ್ಲಿ 1906 ದಾದಾಬಾಯಿ ನವರೋಜಿ ಅವರು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ಗೆ ಬೇಕಾಗಿರೋದು ಇದು. ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಸೂರತ್ ಅಧಿವೇಶನ ಬಂದ್ಬಿಟ್ಟು ರಾಜ್ ಬಿಹಾರಿ ಬೋಸ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಕಾಂಗ್ರೆಸ್ 7 ಉಂಟಾದಾಗ ಸೂರತ್ ವಿಭಜನೆ ಆಯಿತು. ಮಂದಗಾಂವ್, ತೀರಗಾಂವ್ 2 ಗುಂಪುಗಳಿಗೆ ವಿಭಜನೆ ಆಗ್ತದೆ ಸ್ನೇಹಿತರೆ. ರಾಜ್ ಬಿಹಾರಿ ಬೋಸ್ ಅಧ್ಯಕ್ಷತೆಯಲ್ಲಿ ಸೂರತ್ ಅಧಿವೇಶನ ನಿಮಗೆಲ್ಲರಿಗೂ ಗೊತ್ತು ಇದು ಕೂಡ. ತಿರ್ಗಿ ಲಕ್ನೋ ಅಧಿವೇಶನ ಬಂದ್ಬಿಟ್ಟು ಭಾರತ ಸ್ವಾತಂತ್ರ್ಯ ಚಳವಳಿ ಒಂದು ಪ್ರಮುಖ ಘಟ್ಟವಾಗಿದ್ದು ಅಂಬಿಕಾ ಚರಣ್ ಮುಜುಮ್ದಾರ್, AC ಮುಜುಮ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಏನಪ್ಪ ಅಂದರೆ ಲಕ್ನೋ. ಈ ಲಕ್ನೋದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಕಾಂಗ್ರೆಸ್ ಮತ್ತು ಮುಸ್ಲಿಮರು ಒಂದಾಗ್ತಾರೆ ಸ್ನೇಹಿತರೆ. ಇದರಲ್ಲಿ ಕಾಂಗ್ರೆಸ್ ಪುನರ್ವಿಂಗಡಣೆ ಆಗುತ್ತೆ. ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ನೇತೃತ್ವದಲ್ಲಿ ಅಧಿವೇಶನ ನಡೆಯುತ್ತೆ ಸ್ನೇಹಿತರೆ. ಇಲ್ಲಿ ಬಾಲಗಂಗಾಧರ ಮತ್ತು ತೀವ್ರಗಾಮಿಗಳ ಅಧ್ಯಕ್ಷ ಆಗಿರ್ತಾನೆ ಸ್ನೇಹಿತರೆ. ಈಗ ಕಲ್ಕತ್ತಾ ಅಧಿವೇಶನ 1917 ಬಂದ್ಬಿಟ್ಟು ಆನಿ ಬೆಸೆಂಟ್ ಆಗಿರ್ತಾರೆ. ಇವರು ಮಹಿಳಾ ಮೊದಲ ಅಧ್ಯಕ್ಷರು. ಕಲ್ಕತ್ತಾ ಅಧಿವೇಶನದಲ್ಲಿ ಮೊದಲ ಮಹಿಳಾ ಅಧ್ಯಕ್ಷರು. ಇದು ಎಕ್ಸಾಮ್ ಕೇಳೋರು ಸ್ನೇಹಿತರೆ. ಒಂದು 1919 ಅಮೃತ್ಸರದ ಅಧಿವೇಶನ ಬಂದ್ಬಿಟ್ಟು ಮೋತಿಲಾಲ್ ನೆಹರು ಅಧಿವೇಶನದಲ್ಲಿ ಖಿಲಾಫತ್ ಚಳವಳಿ ತನ್ನ ಬೆಂಬಲವನ್ನು ನೀಡಿದರು. ಅಮೃತ್ಸರ ಅಧಿವೇಶನ ನಡೆದ ಸ್ನೇಹಿತರೆ. ಆ ಸಮಯದಲ್ಲಿ ಏನಪ್ಪ ಅಂದರೆ ಮೋತಿಲಾಲ್ ನೆಹರು ಇರ್ತಾರೆ. ಇವರೇನಪ್ಪ ಅಂದರೆ ಖಿಲಾಫತ್ ಚಳವಳಿ ಬೆಂಬಲ ನೀಡ್ತಾರೆ. 1920 ವಿಶೇಷ ಅಧಿವೇಶನ ಕಲ್ಕತ್ತಲ್ಲಿ ನಡೆಯುತ್ತೆ. ಅಧ್ಯಕ್ಷ ಲಾಲ್ ಲಜಪತ್ ರಾಯ್ ಇರ್ತಾನೆ. ಏನಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿ ನಿರ್ಣಯವನ್ನು ಮಂಡಿಸಿದರು. ಅಸಹಕಾರ ಚಳವಳಿಯನ್ನು ಮಾಡಲೇಬೇಕು ಅಂತ ಏನಪ್ಪ ಅಂದರೆ ಗಾಂಧೀಜಿಯವರು ಮಂಡನೆ ಮಾಡ್ತಾರೆ ಲಾಲ್ ಲಜಪತ್ ರಾಯ್ ಅಧ್ಯಕ್ಷತೆಯಲ್ಲಿ. ಇದು ಕಲ್ಕತ್ತಾದಲ್ಲಿ 1920. ಗಯಾ ಅಧಿವೇಶನ 1922ರಲ್ಲಿ CR ದಾಸ್ ಅಧ್ಯಕ್ಷತೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರಬಂದರು. ಯಾರು? CR ದಾಸ್ ಇತರ ನಾಯಕರು ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರಗಡೆ ಬರ್ತಾರೆ. ಯಾಕಪ್ಪ ಅಂದರೆ ಸ್ವರಾಜ್ಯ ಪಕ್ಷ ಸ್ಥಾಪನೆ ಮಾಡಿರ್ತಾರೆ ಅದು ಸಪ್ರೇಟಾಗಿ. ಯಾವ ಅಧ್ಯಕ್ಷತೆ ನೋಡಿ? CR ದಾಸ್ ಅವರು ಗಯಾ ಕಾಂಗ್ರೆಸ್ ಅಧಿವೇಶನದಿಂದ ಹೊರಗಡೆ ಬರ್ತಾರೆ ಸ್ವರಾಜ್ಯ ಪಕ್ಷದಿಂದ. ವೆರಿ ಇಂಪಾರ್ಟೆಂಟು. ಬೆಳಗಾವಿ ಅಧ್ಯಕ್ಷರಲ್ಲಿ ಗಾಂಧೀಜಿ ಅವರು ಇರ್ತಾರೆ ಸ್ನೇಹಿತರೆ. ಇದರಲ್ಲಿ ಏಕೈಕ ಕಾಂಗ್ರೆಸ್ ಅಧಿವೇಶನ ಇವರು ಅಧ್ಯಕ್ಷರಾಗಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಕಾನ್ಪುರ ಅಧಿವೇಶನ 1925 ಕಾನ್ಪುರದಲ್ಲಿ ಸರೋಜಿನಿ ನಾಯ್ಡು ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಮೊದಲ ಭಾರತೀಯ ಮಹಿಳೆ ಅದು ಸರೋಜಿನಿ ನಾಯ್ಡು. ಮೊದಲ ಕಾಂಗ್ರೆಸ್ ಅಧ್ಯಕ್ಷರು ಭಾರತೀಯ ಮಹಿಳೆ ಆಗಿತ್ತು. ಭಾರತೀಯ ಮಹಿಳೆ, ವಿದೇಶ ಮಹಿಳೆ ಬಂದ್ಬಿಟ್ಟು ಆನಿ ಬೆಸೆಂಟು. 1927 ಬಂದ್ಬಿಟ್ಟು ಮದ್ರಾಸ್ ಬಂದ್ಬಿಟ್ಟು ಅನ್ಸಾರಿ ಅಧ್ಯಕ್ಷತೆಯಲ್ಲಿ ಸೈಮನ್ ಕಮಿಷನರ್ ಬಹಿಷ್ಕಾರ ಹೊಡಿಸ್ತಾರೆ ಸ್ನೇಹಿತರೆ. ಸೈಮನ್ ಕಮಿಷನರ್ ಇದರಲ್ಲಿ ಭಾರತೀಯರು ಯಾರು ಇರಲಿಲ್ಲ, ಅದಕ್ಕೆ ಅದನ್ನು ಬಹಿಷ್ಕರಿಸ್ತಾರೆ. ತಿರುಗಿ ಏನಪ್ಪ ಅಂದರೆ 1928ರಲ್ಲಿ ಕಲ್ಕತ್ತಾದಲ್ಲಿ ಬಂದ್ಬಿಟ್ಟು ಮೋತಿಲಾಲ್ ನೆಹರು ಅದನ್ನು ಅಂಕರಿಸ್ತಾರೆ. ಅಂದರೆ ಮೋತಿಲಾಲ್ ನೆಹರು ಮೂಲಭೂತ ಹಕ್ಕುಗಳು ಸಂಬಂಧಪಟ್ಟಾಗ ಕೆಲವು ಸಂವಿಧಾನ ಸುಧಾರಣೆ ಸಂಬಂಧಗಳು ಹೊರಡಿಸ್ತಾರೆ. ಅದು ಕಲ್ಕತ್ತಾ ಅಧಿವೇಶನ 1928. 1929 ಬಂದ್ಬಿಟ್ಟು ಲಾಹೋರ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅಧ್ಯಕ್ಷರಾಗಿರ್ತಾರೆ. ಇದು ಭಾರತೀಯ ಇತಿಹಾಸದ ಅತ್ಯಂತ ಪ್ರಮುಖ ಅಧಿವೇಶನದಲ್ಲಿ ಒಂದಾಗಿದೆ. ಇದು ಜವಾಹರ್ಲಾಲ್ ನೆಹರುದು ಲಾಹೋರ್ ಅಧಿವೇಶನ. ಏಕಪ್ಪ ಅಂತಂದರೆ ಇಂಪಾರ್ಟೆಂಟು, ಭಾರತ ಸ್ವಾತಂತ್ರ್ಯ ಚಳವಳಿಗೆ ಮೈಲುಗಲ್ಲು ಎಂದು ಕರೀತಾರೆ. ಭಾರತ ಸ್ವಾತಂತ್ರ್ಯ ಚಳವಳಿ ಒಂದು ಮೈಲುಗಲ್ಲಾಗುತ್ತೆ. ಪೂರ್ಣ ಸ್ವರಾಜ್ ಘೋಷಣೆ ಮಾಡ್ತಾರೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ನೋಡಿ, ಪೂರ್ಣ ಸ್ವರಾಜ್ ಘೋಷಣೆ. ನಾಗರಿಕ ಅಸಹಕಾರ ಚಳವಳಿ ಸಾಧಿಸಲು ದೇಶದಾದ್ಯಂತ ಅಸಹಕಾರ ಚಳವಳಿ ಪ್ರಾರಂಭಿಸಲು ನಿರ್ಧರಿಸಲಾಯಿತು. ಇದರಲ್ಲಿ ನವೆಂಬರ್ 26 ಸ್ವಾತಂತ್ರ್ಯ ದಿನ, ಜನವರಿ 26 ಸ್ವಾತಂತ್ರ್ಯ ದಿನ ಎಂದು ಆಚರಿಸಲು ನಿರ್ಧರಿಸಿದರು. ಗಣರಾಜ್ಯ ದಿನ ಎಂದು ಇಂದಿಗೂ ಆಚರಣೆ ಮಾಡ್ತೀವಿ ನಾವು. ಪೂರ್ಣ ಸ್ವರಾಜ್ ಬೇಡಿಕೆ ಇಟ್ಟಿದ್ದಾರೆ ಸ್ನೇಹಿತರೆ. ಕರಾಚಿ ಅಧಿವೇಶನ 1931 ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮ ನಿರ್ಣಯವನ್ನು ಅಂಗೀಕರಿಸಲಾಯಿತು. ರಾಷ್ಟ್ರೀಯ ಮೂಲಭೂತ ಹಕ್ಕುಗಳು, ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಗಾಂಧಿ ಇರ್ವಿನ್ ಒಪ್ಪಂದ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದವನ್ನು ಅನುಮೋದಿಸಿದರು. ಎರಡನೇ ದುಂಡುಮೇಜಿನ ಸಂಬಂಧದಲ್ಲಿ ಲಂಡನ್ ಎರಡನೇ ದುಂಡುಮೇಜಿನ ಕಾಂಗ್ರೆಸ್ಸನ್ನು ಪ್ರತಿನಿಧಿಸಲು ಮಹಾತ್ಮ ಗಾಂಧಿಯವರು ನಾಮನಿರ್ದೇಶನ ಮಾಡಲಾಯಿತು. ಕಾಂಗ್ರೆಸ್ನ ಪ್ರತಿನಿಧಿಸಬೇಕಂದ್ಬಿಟ್ಟು ಅವ್ರ ಬದಲು ಏನಪ್ಪ ಅಂದ್ರೆ ಕಾಂಗ್ರೆಸ್ ಬದಲು ಗಾಂಧೀಜಿನ ಕಳಿಸ್ತಾರೆ ಎರಡನೇ ದುಂಡುಮೇಜಿನ ಪರಿಷತ್ಗೆ. ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ ಇಲ್ಲಿ ಸ್ನೇಹಿತರೆ, ಇಂಪಾರ್ಟೆಂಟು. 1936 ಲಕ್ನೋ ಅಧಿವೇಶನ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ನೆಹರು ಅವರು ನಾಯಕತ್ವದಲ್ಲಿ ಕಾಂಗ್ರೆಸ್ನಲ್ಲಿ ಸಮಾಜವಾದಿ ಆಲೋಚನೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಯಿತು. ಸಮಾಜವಾದಿ ಆಲೋಚನೆಗಳಿಗೆ ಹೆಚ್ಚಿನ
ಒತ್ತು ನೀಡಲಾಯಿತು ಜವಾಹರ್ಲಾಲ್ ನೆಹರು 1936 ಲಾಕ್ಡೌನ್ ಅಧಿವೇಶನದಲ್ಲಿ. ತಿರ್ಗಿ ಬಂದ್ಬಿಟ್ಟು ಹರಿಪುರ ಅಧಿವೇಶನ 1938 ಸುಭಾಷ್ ಚಂದ್ರ ಬೋಸ್ ಏನಪ್ಪ ಅಂದ್ರೆ ಅಧ್ಯಕ್ಷರಾಗಿರ್ತಾರೆ. ರಾಷ್ಟ್ರೀಯ ಯೋಜನಾ ಸಮಿತಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿ ಸ್ಥಾಪಿಸಲಾಯಿತು. ರಾಷ್ಟ್ರೀಯ ಯೋಜನಾ ಸಮಿತಿ ಯಾರು? ಜವಾಹರ್ಲಾಲ್ ನೆಹರು. ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷತೆಯಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನ. ಓಕೆ ಸ್ನೇಹಿತರೆ, 1939ರಿಂದ 1946 ಭಾರತೀಯ ಕಾಂಗ್ರೆಸ್ ಪ್ರಮುಖ ಘಟನೆಗಳು ಏನಪ್ಪ ಅಂದರೆ ತ್ರಿಪುರ ಅಧಿವೇಶನ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷತೆಯಲ್ಲಿ ನಡೀತು ಸ್ನೇಹಿತರೆ. ಯಾರಂದರೆ ಸುಭಾಷ್ ಚಂದ್ರ ಬೋಸು. ಆಂತರಿಕ ಭಿನ್ನಾಭಿಪ್ರಾಯಗಳು ರಾಜೀನಾಮೆ ನೀಡಬೇಕಾಯಿತು. ಅಂದರೆ ಅವರವ್ರ ನಡುವೆ ಜಗಳ ಆಯ್ತಾ ಸ್ನೇಹಿತರೆ. ಈ ಆಂತರಿಕ ಭಿನ್ನಾಭಿಪ್ರಾಯ ರಾಜೀನಾಮೆ ನೀಡ್ತಾರೆ. ಆ ಸ್ಥಾನಕ್ಕೆ ರಾಜೇಂದ್ರ ಪ್ರಸಾದ್ ಅವರನ್ನು ನೇಮಕ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸುಭಾಷ್ ಚಂದ್ರ ಬೋಸು ಅಲ್ಲಿರಲ್ಲ, ರಾಜೇಂದ್ರ ಪ್ರಸಾದ್ ನೇಮಕ ಮಾಡ್ತಾರೆ ತ್ರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ. ರಾಜೀನಾಮೆ ನಂತರ ಬೋಸ್ ಅವರು ಬಂಗಾಳದಲ್ಲಿ ಕಾಂಗ್ರೆಸ್ ಒಳಗಡೆಯೇ ಫಾರ್ವರ್ಡ್ ಬ್ಲಾಕ್ ಎಂಬ ಗುಂಪನ್ನು ಸ್ಥಾಪಿಸಿದರು. ವೆರಿ ಇಂಪಾರ್ಟೆಂಟು. ಫಾರ್ವರ್ಡ್ ಬ್ಲಾಕ್ ಗುಂಪನ್ನು ಯಾರಪ್ಪ ಸ್ಥಾಪನೆ ಮಾಡಿದರು ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರು. ಯಾವುದು? ತ್ರಿಪುರ ಅಧಿವೇಶನದಲ್ಲಿ. ತಿರ್ಗಿ 1941ರಿಂದ 1945ರೊಳಗೆ ಪ್ರಮುಖ ಘಟನೆಗಳು ಮತ್ತು ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಎರಡನೇ ಮಹಾಯುದ್ಧ ಕಾರಣದಿಂದಾಗಿ ಯಾವುದೇ ಕಾಂಗ್ರೆಸ್ ಅಧಿವೇಶನ ನಡೆಯಲಿಲ್ಲ. ಇಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಲಿಲ್ಲ. ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಡೇಟ್ ಕೇಳ್ತಿರೋ ಹುಷಾರು. ತಿರ್ಗಿ ಏನಪ್ಪ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ನೌಕಾಪಡೆ ದಂಗೆ INC ವಿಚಾರಣೆಗಳಿಗೆ ಸಾಕ್ಷಿಯಾಗಿದೆ. ಈ ಯಾವ್ದು ಅವಧಿಯಪ್ಪ ಅಂತಂದರೆ 1941-45ರಲ್ಲಿ ನಡೆದಂತಹ ಬೆಳವಣಿಗೆಗಳು, ನೌಕಾಪಡೆ ದಂಗೆಗಳು. ನೆಕ್ಸ್ಟ್ ಬಂದ್ಬಿಟ್ಟು ಅಬ್ದುಲ್ ಕಲಾಂ ಆಜಾದ್ ಅವರ ಅಧ್ಯಕ್ಷತೆಯಲ್ಲಿ 1940-46ವರೆಗೂ ದೀರ್ಘಾವಧಿ ಅಬ್ದುಲ್ ಕಲಾಂ ಆಜಾದ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ದೀರ್ಘಾವಧಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಬ್ದುಲ್ ಕಲಾಂ ಆಜಾದ್ ಅವರು ರಾಮಗಢ ಅಧಿವೇಶನದಲ್ಲಿ ಪ್ರಾರಂಭಿಸ್ತಾರೆ. ಅದರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಕ್ರಿಪ್ಸ್ ಮಿಷನ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿ ಕ್ರಿಪ್ಸ್ ಇಂಡಿಯಾ ಬಗ್ಗೆ ಯಾರಪ್ಪ ಅಂತಂದರೆ ಮುಖ್ಯವಾಗಿ ಅಬ್ದುಲ್ ಕಲಾಂ ಆಜಾದ್ ಅವರು. ಮೀರತ್ ಬಂದ್ಬಿಟ್ಟು JB ಕೃಪಲಾನಿ ಮೊದಲ ನಡೆದ ಕೊನೆ ಅಧಿವೇಶನ ಯಾವುದಪ್ಪ ಅಂದರೆ ಮೀರತ್ ಅಧಿವೇಶನ 1946. ಕೃಪಲಾನಿ JB ಕೊನೆಯ ಅಧಿವೇಶನ ಆಗಿರುತ್ತೆ ಸ್ನೇಹಿತರದು. ಏನಪ್ಪ ಅಂದರೆ ಕೊನೆಯ ಅಧಿವೇಶನ. ಭಾರತ ಸ್ವಾತಂತ್ರ್ಯ ಬಂದಾಗ JB ಕೃಪಲಾನಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ. 48-49 ಬಂದ್ಬಿಟ್ಟು ಭೋಗರಾಜು ಪಟ್ಟಾಭಿ ಸೀತಾರಾಮಯ್ಯ ಜೈಪುರ ಅಧಿವೇಶನದಲ್ಲಿ ಪಟ್ಟಾಭಿ ಸೀತಾರಾಮಯ್ಯ ಸ್ವಂತ ನಂತರ ನಡೆದ ಮೊದಲ ಅಧಿವೇಶನ ಯಾವುದಪ್ಪ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ವೆರಿ ಇಂಪಾರ್ಟೆಂಟು. ಸ್ವಂತ ನಂತರ ಮೊದಲ ಅಧಿವೇಶನ ಪಟ್ಟಾಭಿ ಸೀತಾರಾಮಯ್ಯದು ನಡೆಯುತ್ತೆ. ಎಲ್ಲಪ್ಪ ಅಂತಂದರೆ ಜೈಪುರದಲ್ಲಿ 1948ರಲ್ಲಿ. JB ಕೃಪಲಾನಿ ಅವರು ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಕಾಂಗ್ರೆಸ್ ಪಕ್ಷದ ಅಧಿಕೃತ ಇತಿಹಾಸ ಬರೆದವರು ಪ್ರಸಿದ್ಧರಾಗಿರ್ತಾರೆ ಇವರು. ಇಲ್ಲಿ ಬಂದ್ಬಿಟ್ಟು ಕಾನ್ಪುರ ಬಂದ್ಬಿಟ್ಟು ಸರೋಜಿನಿ ನಾಯ್ಡು ಪ್ರಥಮ ಅಧ್ಯಕ್ಷರಾಗಿರ್ತಾರೆ 1925ರಲ್ಲಿ. ಶ್ರೀನಿವಾಸ ಅಯ್ಯಂಗಾರು ಅನ್ಸಾರಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ. ಇದು ಲಾಹೋರ್ ಅಧಿವೇಶನ ಪೂರ್ಣ ಸ್ವರಾಜ್ ಘೋಷಣೆ ಮಾಡ್ತಾರೆ 1929ರಲ್ಲಿ. ಇಷ್ಟಾಯ್ತು ಸ್ನೇಹಿತರೆ, ಗುಡ್ ಬೈ. ಯಾಕಂದರೆ ನಾಳೆ ಇನ್ನೊಂದು ಟಾಪಿಕ್ ತಗೊಬರ್ತೀನಿ. ಶಾರ್ಟ್ಕಟ್ಟಾಗಿ ಫುಲ್ಲಾಗಿ ಇರಲಿ ಅಂತ ಅಷ್ಟೇ. ಬಾಯ್, ಚೆನ್ನಾಗಿ ಓದ್ಕೊಳ್ಳಿ.